ಕರುನಾಡಲ್ಲಿ ಫಸ್ಟ್ ಡೇ ವೀಕೆಂಡ್ ಕರ್ಫ್ಯೂ ಹೇಗಿತ್ತು? ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಖಾಕಿ ಶಾಕ್ ಕೊಟ್ಟಿದ್ದೇಗೆ? ಬೆಂಗಳೂರಿನಲ್ಲಿ ದಂಡಾಸ್ತ್ರದ ಬರೆ ಬಿದ್ದಿದ್ದು ಹೇಗಿತ್ತು? ಮೇಕೆದಾಟು ಪಾದಯಾತ್ರೆ ಕಿಚ್ಚು ಧಗಧಗಿಸಿದ್ದೇಗೆ? ಕರುನಾಡಲ್ಲಿ ಮೊದಲ ದಿನ ವೀಕೆಂಡ್ ಕರ್ಫ್ಯೂ ಹೇಗಿತ್ತು? ರಾಜ್ಯದ ಗಲ್ಲಿ ಗಲ್ಲಿಯೂ ಸ್ತಬ್ಧವಾಗಿದ್ದೇಗೆ? ಬಸ್ ಸಿಗದೆ ಪ್ರಯಾಣಿಕರು ಪರದಾಡಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ವೀಕೆಂಡ್ ಕರ್ಫ್ಯೂ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ವೀಕೆಂಡ್ ಕರ್ಫ್ಯೂಗೆ ಕರುನಾಡು ಕಂಪ್ಲೀಟ್ ಸ್ತಬ್ಧವಾಗಿದೆ. ಬಹುತೇಕ ಕಡೆ ರಸ್ತೆಗಳು ಖಾಲಿಯಾಗಿದ್ದು ಮಾರ್ಕೆಟ್ನಲ್ಲಿ ಜನರು ಮೈಮರೆತು ಓಡಾಡ್ತಾ ಇದ್ದುದು ಕಂಡುಬಂತು. ಸುಖಾಸುಮ್ಮನೆ ಬೀದಿಗಿಳಿದ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿ ಶಾಕ್ ಕೊಟ್ಟರು. ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ನಾಕಾಬಂದಿ ಹಾಕಲಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಬ್ಯಾರಿಕೇಡ್ ಹಾಕಿ ಹದ್ದಿನ ಕಣ್ಣಿಡಲಾಗಿದೆ. ವೀಕೆಂಡ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಪೊಲೀಸರು ಚಳಿ ಬಿಡಿಸುತ್ತಿದ್ದಾರೆ. ಕೊರೋನಾ ಒಮಿಕ್ರಾನ್ ಕಟ್ಟಿ ಹಾಕೋದಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಎಂಟ್ರಿ ಕೊಟ್ಟಿದೆ. ವೀಕೆಂಡ್ ಕರ್ಫ್ಯೂನಿಂದಾಗಿ ಸಿಲಿಕಾನ್ ಸಿಟಿ ಬಹುತೇಕ ಸ್ತಬ್ಧವಾಗಿತ್ತು. ಬೆಂಗಳೂರಿನಲ್ಲಿ ರಸ್ತೆಗಳು ಬಂದ್ ಆಗಿದ್ದು ಜನಸಂಚಾರ ವಿರಳವಾಗಿತ್ತು. ಬೆಳ್ಳಂಬೆಳಗ್ಗೆ ಗಿಜಿಗುಡ್ತಾ ಇದ್ದಂತಹ ಪಾರ್ಕ್ಗಳು ಖಾಲಿಯಾಗಿದ್ವು. ಮಾರ್ಕೆಟ್ಗಳು ಓಪನ್ ಇದ್ರು. ಜನರು ಅಷ್ಟಕ್ಕಷ್ಟೇ ಎಂಟ್ರಿ ಕೊಟ್ಟಿದ್ರು. ಇನ್ನು ಗಾರ್ಡನ್ ಸಿಟಿ ಬಹುತೇಕ ಕಡೆ ಪೊಲೀಸರು ಮತ್ತು ಮಾರ್ಷಲ್ಸ್ಗಳು ರೌಂಡ್ಸ್ ಹಾಕಿದ್ರು. ಬೇಕಾಬಿಟ್ಟಿಯಾಗಿ ಓಡಾಡೋರಿಗೆ ದಂಡಾಸ್ತ್ರ ಪ್ರಯೋಗಿಸಿ ಬಿಸಿ ಮುಟ್ಟಿಸಿದ್ರು. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಮೊದಲ ದಿನ ರೂಲ್ಸ್ ಬ್ರೇಕ್ ಮಾಡೋರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ರು. ಬೆಳಗ್ಗೆ ಅಖಾಡಕ್ಕಿಳಿದ ಸಿಟಿ ಪೊಲೀಸರು ಅನಗತ್ಯವಾಗಿ ರಸ್ತೆಗಿಳಿದವರನ್ನ ತೀವ್ರ ತಪಾಸಣೆಗೆ ಒಳಪಡಿಸಿದ್ರು. ನೃಪತುಂಗ ರಸ್ತೆ, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ನಗರದ ಹಲವೆಡೆ ವಾಹನಗಳು ಎಂದಿನಂತೆ ಸಂಚರಿಸ್ತಾ ಇದ್ವು. ಫೀಲ್ಡ್ಗೆ ಇಳಿದಂತ ಖಾಕಿ ಪೊಲೀಸರು ವಾಹನಗಳನ್ನ ಚೆಕ್ ಮಾಡಿದ್ರು. ಅನಾವಶ್ಯಕವಾಗಿ ಓಡಾಡ್ತಾ ಇರೋರಿಗೆ ದಂಡ ಹಾಕಿ ವಾರ್ನಿಂಗ್ ಕೊಟ್ರು. ಪ್ರತಿನಿತ್ಯ ಜನರಿಂದ ತುಂಬಿ ತುಳುಕ್ತಾ ಇದ್ದ ಕೆಆರ್ ಮಾರ್ಕೆಟ್ ಖಾಲಿಯಾಗಿತ್ತು. ದಿನ ಬೆಳಗಾದ್ರೆ ಜನರಿಂದ ಗಿಜುಗುಡ್ತಾ ಇದ್ದ ಮಾರ್ಕೆಟ್ ಬೀಕು ಅಂತಿತ್ತು. ಕೊರೋನಾ ಮತ್ತು ಜನಜಂಗುಳಿ ತಪ್ಪಿಸುವುದಕ್ಕೆ ವ್ಯಾಪಾರಕ್ಕೆ ಖಡಕ್ ರೂಲ್ಸ್ ಜಾರಿ ಮಾಡಲಾಗಿದ್ದು ಜನ ಮಾರ್ಕೆಟ್ನತ್ತ ಮುಖ ಮಾಡಲು ಹಿಂದೇಟು ಹಾಕಿದ್ರು. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ರೌಂಡ್ಸ್ ಹಾಕಿದಂತ ಮಾರ್ಷಲ್ಗಳು ಮಾಸ್ಕ್ ಧರಿಸದೆ ಓಡಾಡ್ತಾ ಇರೋರಿಗೆ ದಂಡವನ್ನ ಹಾಕಿದ್ರು. ಆದ್ರೂ ಅಲ್ಲಲ್ಲಿ ಜನ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ವಾಕಿಂಗ್ ಮಾಡೋರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಜನರು ಹೆಚ್ಚು ಸೇರ್ತಾ ಇದ್ದ ಉದ್ಯಾನವನಗಳಿಗೆ ಬೀಗ ಬಿದ್ದಿದೆ. ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಪಾರ್ಕ್ಗಳನ್ನು ಮುಚ್ಚಲಾಗಿದೆ. ಅದರಲ್ಲೂ ಲಾಲ್ ಬಾಗ್ ಸೇರಿದಂತೆ ಎಲ್ಲಾ ಪಾರ್ಕ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ನಿತ್ಯ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಲಾಲ್ ಬಾಗ್ ಖಾಲಿಯಾಗಿತ್ತು. ಲಾಲ್ ಬಾಗ್ನ 4 ಗೇಟ್ಗಳನ್ನು ಬಂದ್ ಮಾಡಲಾಗಿದ್ದು ಸಿಟಿ ಜನರು ಹೊರಗೆ ವಾಕಿಂಗ್ ಮಾಡ್ತಾ ಇದ್ದುದು ಕಂಡುಬಂತು. ಕೋವಿಡ್ ರೂಲ್ಸ್ಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತಾ ಇರುವಂತಹ ಪೊಲೀಸರು ಹೋಟೆಲ್ಗಳಲ್ಲಿ ಹೆಚ್ಚು ಜನರು ಸೇರದಂತೆ ವಾರ್ನ್ ಮಾಡಿದ್ರು. ಹೋಟೆಲ್ಗಳಲ್ಲಿ ಗುಂಪುಗೂಡದಂತೆ ಪೊಲೀಸರು ಎಚ್ಚರಿಕೆ ಕೊಡ್ತಿದ್ದಾರೆ. ಪಾರ್ಸಲ್ಗೆ ಮಾತ್ರ ಅವಕಾಶ ಕೊಡುವಂತೆ ಮಾಲೀಕರಿಗೆ ಸೂಚಿಸಿದ್ರು. ಅಲ್ಲದೆ ಹೋಟೆಲ್ನೊಳಗೆ ಕುಳಿತುಕೊಳ್ಳದಂತೆ ಎಚ್ಚರಿಕೆ ಕೂಡ ರವಾನಿಸಿದ್ರು. ಜನರು ಗುಂಪು ಕೂಡಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಹೋಟೆಲ್ ಸಿಬ್ಬಂದಿಗೆ ಪೊಲೀಸರು ವಾರ್ನ್ ಮಾಡಿದ್ರು. ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಕೋವಿಡ್ ರೂಲ್ಸ್ ಪಾಲಿಸದೆ ಪ್ರಯಾಣಿಕರು ನಿರ್ಲಕ್ಷ್ಯ ತೋರಿದರು. ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ದೈಹಿಕ ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ಗುಂಪಾಗಿ ಜನರು ಓಡಾಡ್ತಾ ಇದ್ರು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಜನಜೀವನ ಎಂದಿನಂತಿತ್ತು. ರೈಲುಗಳ ಮೂಲಕ ಪ್ರಯಾಣಿಕರು ತಮ್ಮ ಊರುಗಳತ್ತ ತೆರಳುತ್ತಾ ಇದ್ರು. ಬೇರೆ ರಾಜ್ಯಗಳಿಂದ ಸಾಕಷ್ಟು ಮಂದಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದುದು ಕೂಡ ಕಂಡುಬಂತು. ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ಖಡಕ್ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೇಕಾಬಿಟ್ಟಿ ರಸ್ತೆಗಿಳಿದ ವಾಹನಗಳನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಅನಗತ್ಯವಾಗಿ ರಸ್ತೆಗಿಳಿದ ವಾಹನಗಳನ್ನು ಸೀಸ್ ಮಾಡ್ತಿದ್ದಾರೆ. ಕೆಆರ್ ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸೋ ಬಹುತೇಕ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೇಕಾಬಿಟ್ಟಿ ಓಡಾಡುವಂತಹ ವಾಹನಗಳನ್ನು ಸೀಸ್ ಮಾಡಿ ಶಾಕ್ ಕೊಡಲಾಗ್ತಿದೆ. ವೀಕೆಂಡ್ ಕರ್ಫ್ಯೂ ಜಾರಿಯಿಂದಾಗಿ ಬಿಎಂಟಿಸಿ ಬಸ್ಗಳ ಸಂಚಾರ ವಿರಳವಾಗಿತ್ತು. ಮೆಜೆಸ್ಟಿಕ್ನಲ್ಲಿ ಬೇರೆ ಊರಿನಿಂದ ಬಂದಿದ್ದ ಕೆಲ ಪ್ರಯಾಣಿಕರು ಸಂಕಷ್ಟ ಎದುರಿಸಿದ್ರು. ವೀಕೆಂಡ್ ಬಂದ್ನಿಂದಾಗಿ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದ್ದು ಬಸ್ಗಳ ಓಡಾಟ ಕೂಡ ಬಹುತೇಕ ಸ್ತಬ್ಧವಾಗಿತ್ತು. ಇನ್ನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದ್ದರಿಂದಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಬಸ್ಗಳ ಸಂಚಾರ ವಿರಳವಾಗಿತ್ತು. ಬೆಂಗಳೂರಿಗೆ ವೀಕೆಂಡ್ ಬೀಗ ಬಿದ್ದಿದ್ದು ಹೇಗೆ? ಸಿಲಿಕಾನ್ ಸಿಟಿಯಲ್ಲಿ ಖಾಕಿ ಶಾಕ್ ಕೊಟ್ಟಿದ್ದೇಗೆ? ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಹೇಗಿತ್ತು ಗುನ್ನ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ಸ್ಫೋಟಗೊಂಡಿದ್ದು ಒಮಿಕ್ರಾನ್ ಒಟ್ಟಕ್ಕೆ ಬ್ರೇಕ್ ಹಾಕುವುದಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಾರಾಂತ್ಯದ ಬೀಗಕ್ಕೆ ಸಿಲಿಕಾನ್ ಸಿಟಿ ಸಂಪೂರ್ಣ ಸ್ತಬ್ಧವಾಗಿದೆ. ಬಸ್ಗಳಿಲ್ಲದೆ ನಿಲ್ದಾಣ ಖಾಲಿಯಾಗಿದೆ. ಕಾರಣವಿಲ್ಲದೆ ರಸ್ತೆಗಿಳಿದವರಿಗೆ ಪೊಲೀಸರು ದಂಡಾಸ್ತ್ರದ ಬರೆ ಇಳಿದಿದ್ದಾರೆ. ಬೆಂಗಳೂರಿನಾದ್ಯಂತ ಖಾಕಿ ಭದ್ರಕೋಟೆ ಕಟ್ಟಿದ್ದಾರೆ. ಗಲ್ಲಿಗಳಲ್ಲೂ ಹದ್ದಿನ ಕಣ್ಣಿಡಲಾಗಿದೆ. ಬೇಕಾಬಿಟ್ಟಿ ರಸ್ತೆಗಿಳಿದವರ ವಾಹನವನ್ನ ಸೀಸ್ ಮಾಡಿ ಶಾಕ್ ಕೊಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ವೇಳೆ ಕೆಆರ್ ಮಾರ್ಕೆಟ್ ಬಳಿ ಬಿಬಿಎಂಪಿ ಅಧಿಕಾರಿ ಜೊತೆ ಆಟೋ ಚಾಲಕ ಕಿರಿಕ್ ಮಾಡಿದಂತಹ ಘಟನೆ ಕೂಡ ನಡೆಯಿತು. ಕೊರೋನಾ ಟೆಸ್ಟ್ ವಿಚಾರಕ್ಕೆ ಮಾತಿನ ಚಕಮಕಿ ನಡೆಯಿತು. ಆಟೋದಲ್ಲಿ 4 ಚಾಲಕ ಕರ್ಕೊಂಡು ಬಂದಿದ್ದ. ಚಾಲಕನ ಫೋನ್ ಕಿತ್ಕೊಂಡಂತ ಪಾಲಿಕೆ ಅಧಿಕಾರಿ ಸ್ಪಾಟ್ನಲ್ಲೇ ಕೋವಿಡ್ ಪರೀಕ್ಷೆ ಮಾಡಿದ್ರು. ಕೊನೆಗೆ ಆಟೋ ಚಾಲಕ ಕೊರೋನಾ ಪರೀಕ್ಷೆಯನ್ನು ಮಾಡಿಸಿಕೊಂಡ. ಆಟೋ ಸೀಸ್ ಮಾಡಿ ಸಂಚಾರಿ ಪೊಲೀಸರು ಶಾಕ್ ಕೊಟ್ಟರು. ಬೆಂಗಳೂರಿನಲ್ಲಿ ಖಡಕ್ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ರಾಜಧಾನಿಯ ಗಲ್ಲಿಗಳಲ್ಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ಬಳಿ ಆಟೋದಲ್ಲಿ ಚಾಲಕ 4 ಕರೆದುಕೊಂಡು ಬಂದಿದ್ದ. ಸ್ಥಳದಲ್ಲಿಯೇ 4 ಪಾಲಿಕೆ ಅಧಿಕಾರಿ ಕೋವಿಡ್ ಪರೀಕ್ಷೆ ಮಾಡಿದ್ರು. ಆಟೋ ಸೀಸ್ ಮಾಡಿ ಪಾಲಿಕೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ರು. ಬೇಕಾಬಿಟ್ಟಿ ಓಡಾಡೋರಿಗೆ ಶಾಕ್ ಕೊಟ್ಟರು. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಎಂಟ್ರಿ ಕೊಟ್ಟಾಗಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ರು. ಅನಾವಶ್ಯಕವಾಗಿ ರಸ್ತೆಗಿಳಿದವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಯಿತು. ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ ಓಡಾಡ್ತಾ ಇರೋರಿಗೆ ಬಿಸಿ ಮುಟ್ಟಿಸಲಾಯಿತು. ಬೆಳಗ್ಗೆಯಿಂದ ವಾಹನಗಳನ್ನು ಸೀಸ್ ಮಾಡಿ ಖಾಕಿ ಪಡೆ ಶಾಕ್ ಕೊಟ್ಟರು. ಮೈಮರೆತು ಓಡಾಡೋರಿಗೆ ಮಾರ್ಷಲ್ಸ್ ದಂಡಾಸ್ತ್ರ ಪ್ರಯೋಗ ಮಾಡಿದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ರೂಲ್ಸ್ ಬ್ರೇಕ್ ಮಾಡೋರಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡ್ತಿದ್ದಾರೆ. ಬೆಳ್ಳಂಬೆಳಿಗ್ಗೆ ಪೀಣ್ಯ ಸಂಚಾರಿ ಠಾಣೆಯ ಪೊಲೀಸರು ಅಖಾಡಕ್ಕೆ ಇಳಿದಿದ್ರು. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬೇಕಾಬಿಟ್ಟಿ ಓಡಾಡ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಿದ್ರು. ಮೂಗಿನ ಕೆಳಗೆ ಮಾಸ್ಕ್ ಧರಿಸಿ ಸಂಚರಿಸ್ತಾ ಇದ್ದವರಿಗೆ ದಂಡದ ಬರೆ ಹಾಕಿದ್ರು. ಹೆಸರುಘಟ್ಟ ರಸ್ತೆಯಲ್ಲಿ ಪೊಲೀಸರು ಫೀಲ್ಡ್ಗಿಳಿದು ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಶಾಕ್ ಕೊಟ್ರು. ರಾಜ್ಯದಾದ್ಯಂತ ಖಡಕ್ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶನೇಶ್ವರ ದೇವಸ್ಥಾನದಲ್ಲಿ ಕೋವಿಡ್ ರೂಲ್ಸ್ಗೆ ತಿಲಾಂಜಲಿ ಹಾಕಿದ್ರು. ವೀಕೆಂಡ್ ಕರ್ಫ್ಯೂ ವೇಳೆ ದೇಗುಲಗಳಲ್ಲಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ನೀಡಿಲ್ಲ. ರಾಜಾಜಿನಗರದಲ್ಲಿರುವ ಶನೇಶ್ವರ ದೇವಾಲಯ ಓಪನ್ ಆಗಿದ್ದು ದೇಗುಲಕ್ಕೆ ಭಕ್ತರು ಆಗಮಿಸಿ ದರ್ಶನ ಪಡೆಯುವುದಕ್ಕೆ ಮುಗಿಬಿದ್ರು. ಭಕ್ತರಿಗೆ ಅರ್ಚಕರು ತೀರ್ಥ ಪ್ರಸಾದ ವಿತರಿಸಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಬೆಂಗಳೂರಿನಲ್ಲಿ ಖಡಕ್ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿರೋದ್ರಿಂದ ಮಲ್ಲೇಶ್ವರಂನ ಹೂವಿನ ಮಾರ್ಕೆಟ್ ಕ್ಲೋಸ್ ಆಗಿದೆ. ಹೂವಿನ ಅಂಗಡಿ, ಗಂದಿಗೆ ಮಳಿಗೆಗಳು ಬಂದ್ ಆಗಿದೆ. ಇನ್ನೊಂದೆಡೆ ಹೂವಿನ ವ್ಯಾಪಾರಿಗಳು TV9 ಬಳಿ ಅಳಲು ತೋಡ್ಕೊಂಡ್ರು. ನೆನ್ನೆ ತಂದಿದ್ದ ಹೂವು ಹಾಗೆ ಮಿಕ್ಕಿದೆ. ಕೇವಲ ಹಣ್ಣು ತರಕಾರಿಗಳ ಮಾರಾಟಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಸಾಲ ಮಾಡಿ ಬಡ್ಡಿಗೆ ಹಣ ತಂದು ವ್ಯಾಪಾರ ಮಾಡ್ತಿದ್ದೀವಿ. ಇದೀಗ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಹೂವಿನ ವ್ಯಾಪಾರಿಗಳು ಕಷ್ಟ ತೋಡ್ಕೊಂಡ್ರು. ಖಡಕ್ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಪಾರ್ಸಲ್ಗೆ ಅವಕಾಶ ಇದ್ರೂ ನೋ ಯೂಸ್ ಎನ್ನುವಂತಾಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳತ್ತ ಜನರು ಹೆಜ್ಜೆ ಇಡಲು ಹಿಂದೇಟು ಹಾಕ್ತಾ ಇದ್ದದ್ದು ಕಂಡುಬಂತು. ಬೆಂಗಳೂರಿನ ಬಹುತೇಕ ಕಡೆ ಹೋಟೆಲ್ಗಳು ಖಾಲಿಯಾಗಿದ್ವು. ಬೆರಳೆಣಿಕೆಯಷ್ಟು ಗ್ರಾಹಕರು ಮಾತ್ರ ಕಾಫಿ ಟೀ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಹೋಟೆಲ್ನಿಂದ ದೂರ ಹೋಗಿ ಕಾಫಿ ಟೀ ಸೇವನೆ ಮಾಡ್ತಾ ಇದ್ದದ್ದು ಕಂಡುಬಂತು. ವೀಕೆಂಡ್ ಕರ್ಫ್ಯೂ ಮಧ್ಯೆ ಮೆಟ್ರೋ ಸಂಚಾರ ಎಂದಿನಂತೆ ಸಾಗಿತು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9ರವರೆಗೆ ಮೆಟ್ರೋ ರೈಲುಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಿಟಿ ಮಂದಿಗೆ ಎಂದಿನಂತೆ ಸಂಚಾರದಲ್ಲಿ ತೊಡಗಿದ್ರು. ಪ್ರತಿ 20 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚರಿಸಿದ್ವು. ಪ್ರಯಾಣಿಕರಿಗೆ ಸೇವೆಯನ್ನ ನೀಡಲಾಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ಮೆಟ್ರೋದ ಕೆಲ ನಿಲ್ದಾಣಗಳು ಖಾಲಿ ಆಗಿದ್ವು. ಟಫ್ ರೂಲ್ಸ್ ನಡುವೆಯೂ ಜನರು ಮೈಮರೆತಿದ್ದು ಹೇಗೆ? ಪೇಪರ್ ಮಾಸ್ಕ್ ಮಾಡಿಕೊಂಡು ಭೂಪ ಸುತ್ತಾಡಿದ್ದು ಎಲ್ಲಿ? ನಿಯಮ ಉಲ್ಲಂಘಿಸಿ ಶಾಲೆ ಓಪನ್ ಮಾಡಿದ್ಯಾರು? ಇದೆಲ್ಲವನ್ನ ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿನಲ್ಲಿ ಖಡಕ್ ವೀಕೆಂಡ್ ಜಾರಿಯಲ್ಲಿದ್ದರೂ ಜನರು ಡೋಂಟ್ ಕೇರ್ ಎಂದಿದ್ರು. ಮೈಸೂರು ಮಾರ್ಕೆಟ್ನಲ್ಲಿ ಜನಜಾತ್ರೆಗೆ ಸೇರಿತ್ತು. ಎಂಜಿ ರಸ್ತೆ ಮಾರ್ಕೆಟ್ನಲ್ಲಿ ಜನ ಭಾರಿ ನಿರ್ಲಕ್ಷ್ಯ ತೋರಿದ್ರು. ಬಳ್ಳಾರಿಯಲ್ಲಿ ಕಾಟಾಚಾರಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿಯಾದಂತಿತ್ತು. ರಾಯಚೂರಿನಲ್ಲೂ ಕರ್ಫ್ಯೂಗೆ ಜನರು ಡೋಂಟ್ ಕೇರ್ ಎಂದಿದ್ರು. ಜಿಲ್ಲಾ ಗಡಿಯಲ್ಲಿ ಹೇಳೋರು ಇಲ್ಲ ಕೇಳೋರಿಲ್ಲ ಎನ್ನುವಂತಿತ್ತು. ಯಾದಗಿರಿಯಲ್ಲಿ ಕೊಪ್ಪಳ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಬೀದರ್ ಸೇರಿ ರಾಜ್ಯದ ಹಲವೆಡೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಜನರು ಬೇಕಾಬಿಟ್ಟಿ ಓಡಾಡಿದ್ರು. ಕೊರೋನಾ ಭೀತಿ ಇಲ್ಲದೆ ಜನರು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಕೊಪ್ಪಳ
ಕೊಪ್ಪಳದಲ್ಲಿ ವೀಕೆಂಡ್ ಕರ್ಫ್ಯೂ ಇದ್ರೂ ಜನರು ಮಾರೋಗೋಲಿ ಎಂದಿದ್ರು. ಕೊಪ್ಪಳದಲ್ಲಿ ಬೆಳ್ಳಂಬೆಳಗ್ಗೆಯೇ ಕೆಲವರು ಏರಿಸಿಕೊಳ್ಳುತ್ತಿದ್ರು. ಕೊಪ್ಪಳ ಬಸ್ ನಿಲ್ದಾಣದ ಬಳಿಗೆ ಮದ್ಯ ಸೇವಿಸುತ್ತಿದ್ದುದು ಕಂಡುಬಂತು. ಗುಂಪಾಗಿ ಕುಳಿತು ಮದ್ಯ ಸೇವನೆ ಮಾಡುತ್ತಿದ್ರು. ಮದ್ಯದ ಅಂಗಡಿ ಕ್ಲೋಸ್ ಇದ್ರು ಎಣ್ಣೆ ಹೊಡೆಯುತ್ತಿರುವುದು ಕಂಡುಬಂತು. ಇನ್ನು ಮದ್ಯಪ್ರಿಯರನ್ನ ಕೇಳಿದ್ರೆ ನಿನ್ನೆಗೆ ಮದ್ಯ ಖರೀದಿಸಿದ್ದೀವಿ ಅಂತ ಹೇಳಿದ್ರು. ಬಸ್ ನಿಲ್ದಾಣದ ಬಳಿಗೆ ಜನ ಎಣ್ಣೆ ಹೊಡೆದಿದ್ರು. ಪೊಲೀಸರ ತಪಾಸಣೆ ಮಾತ್ರ ಮಾಯವಾಗಿತ್ತು. ಜನರು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡ್ತಿದ್ರು. ಖಾಕಿ ಪಡೆ ನಿದ್ದಿಗೆ ಜಾರಿದೆ ಎನ್ನುವಂತಿತ್ತು. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ರೂ ಹಲವೆಡೆ ರೂಲ್ಸ್ ಬ್ರೇಕ್ ಮಾಡಲಾಗ್ತಿದೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ರಾಜಾರೋಷವಾಗಿ ಬಾರ್ ಸಿಬ್ಬಂದಿ ಎಣ್ಣೆ ಮಾರುತ್ತಿದ್ರು. ಗ್ರಾಹಕರನ್ನ ಕರೆದು ಮದ್ಯ ಸೇಲ್ ಮಾಡ್ತಿದ್ರು. ಈ ಬಗ್ಗೆ ಪ್ರಶ್ನಿಸಿದ್ರೆ ಪೊಲೀಸರಿಗೂ ಪಾಲಿದೆ ಅಂತ ಹೇಳಿದ್ರು. ಟಿವಿ9 ಕ್ಯಾಮೆರಾ ಕಾಣುತ್ತಿದ್ದಂತೆ ಸ್ಥಳದಿಂದ ಜೂಟಾದ್ರು. ಮಾಸ್ಕ್ ಧರಿಸದೆ ಹಾಗೂ ದೈಹಿಕ ಅಂತರ ಪಾಲಿಸದೆ ಓಡಾಡೋರಿಗೆ ಪೊಲೀಸರು ದಂಡಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಧಾರವಾಡದ ಹೂವಿನ ಮಾರುಕಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ವ್ಯಾಪಾರಿ ವಹಿವಾಟಲ್ಲಿ ತೊಡಗಿದ್ದ. ದಂಡದ ಭಯಕ್ಕೆ ಭೂಪ ಮುಖಕ್ಕೆ ಪೇಪರ್ ಸುತ್ತಿಕೊಂಡಿದ್ದು ಕಂಡುಬಂತು. ಪೇಪರ್ ಅನ್ನೇ ಕರವಸ್ತ್ರದಂತೆ ವ್ಯಾಪಾರಿ ಕಟ್ಟಿಕೊಂಡಿದ್ದ. ಮಾಸ್ಕ್ ಇಲ್ಲದವರಿಗೆ ಪೊಲೀಸರು ದಂಡ ಹಾಕ್ತಿದ್ದು, ದಂಡಾಸ್ತ್ರದಿಂದ ಪಾರಾಗಲು ವ್ಯಾಪಾರಿ ಪೇಪರ್ ಮಾಸ್ಕ್ ಮೊರೆ ಹೋಗಿದ್ದು ಕಂಡುಬಂತು. ಮೈಸೂರಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ರೂ ಯುವಕರು ಡೋಂಟ್ ಕೇರ್ ಎಂದಿದ್ರು. ವೀಕೆಂಡ್ ಕರ್ಫ್ಯೂನಲ್ಲೂ ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿ ಕ್ರಿಕೆಟ್ ಆಟದಲ್ಲಿ ತೊಡಗಿದ್ರು. ಟಫ್ ರೂಲ್ಸ್ ಮರೆತು ಕ್ರಿಕೆಟ್ ಆಡ್ತಿದ್ರು. ಸ್ಥಳಕ್ಕೆ ನಜರಾಬಾದ್ ಪೊಲೀಸರು ಎಂಟ್ರಿ ಕೊಟ್ಟು ಯುವಕರಿಗೆ ಬುದ್ಧಿವಾದ ಹೇಳಿದ್ರು. ಕರ್ಫ್ಯೂ ವೇಳೆ ಮನೆಯಿಂದ ಹೊರಗೆ ಬಾರದಂತೆ ವಾರ್ನ್ ಮಾಡಿದ್ರು. ಬಳಿಕ ಕ್ರಿಕೆಟ್ ಅರ್ಧಕ್ಕೆ ನಿಲ್ಲಿಸಿ ಯುವಕರು ಮೈದಾನದಿಂದ ಕಾಲ್ಕಿದ್ರು. ಕೊರೋನಾಗೆ ಲಗಾಮ್ ಹಾಕೋಕೆ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದಲ್ಲಿ ವೀಕೆಂಡ್ ಕರ್ಫ್ಯೂ ಇದ್ರೂ ಕಾಲೇಜು ಓಪನ್ ಮಾಡಲಾಗಿದೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಜಿಲ್ಲೆಯಲ್ಲಿಯೇ ಕರ್ಫ್ಯೂಗೆ ಬೆಲೆಗೆ ಇಲ್ಲದಂತಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಶಾಸಕ ಅಶೋಕ್ ನಾಯ್ಕ್ ಒಡೆತನದ ಕಾಲೇಜಿನಲ್ಲಿ ಓಪನ್ ಆಗೇ ಕ್ಲಾಸ್ ಮಾಡಲಾಗ್ತಿದೆ. ಶಿವಮೊಗ್ಗದ ಅಕ್ಷರ ಕಾಲೇಜಿನಲ್ಲಿ ಟಫ್ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಲಾಗಿದ್ದು ಹೇಳೂರು ಕೇಳೂರು ಇಲ್ಲದಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನಗತ್ಯವಾಗಿ ರೋಡಿಗಿಳಿದವರಿಗೆ ಪೊಲೀಸರು ಶಾಕ್ ನೀಡಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದ ವಾಹನಗಳನ್ನು ಸೀಸ್ ಮಾಡಲಾಯಿತು. ಮಂಗಳೂರಿನ ಕ್ಲಾಕ್ ಟವರ್ ಬಳಿ ವಾಹನ ಸೀಸ್ ಮಾಡಿ ಖಾಕಿ ಶಾಕ್ ನೀಡಿದ್ರು. ವಾಹನಗಳ ಕೀ ಕಿತ್ತುಕೊಂಡ್ರು. ಮಾಸ್ಕ್ ಹಾಕದೆ ಬಂದ ಸವಾರರಿಗೆ ದಂಡಾಸ್ತ್ರ ಪ್ರಯೋಗಿಸಿದ್ರು. ಅನಗತ್ಯವಾಗಿ ಹೊರಗೆ ಅಡ್ಡಾಡದಂತೆ ಪೊಲೀಸರು ಬುದ್ಧಿಮಾತು ಹೇಳಿ ಕಳುಹಿಸಿದ್ರು. ಕುಂದಾನಗರಿ ಬೆಳಗಾವಿಯಲ್ಲಿ ಖಡಕ್ ವೀಕೆಂಡ್ ಕರ್ಫ್ಯೂಗೆ ಜನರು ತಿಲಾಂಜಲಿ ಹಾಡಿದ್ರು. ಬೆಳಗಾವಿ ತರಕಾರಿ ಮಾರ್ಕೆಟ್ನಲ್ಲಿ ಜನಜಂಗುಳಿಗೆ ಸೇರಿತ್ತು. ಮಾಸ್ಕ್ ಧರಿಸದೆ ದೈಹಿಕ ಅಂತರ ಮರೆತು ವಹಿವಾಟಿನಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ರು. ವೀಕೆಂಡ್ ಕರ್ಫ್ಯೂ ಇದ್ರೂ ಜನರು ನಿರ್ಲಕ್ಷ್ಯ ತೋರಿದ್ರು. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡ್ತಿದ್ರು. ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ನಿರ್ಲಕ್ಷ್ಯ ತೋರಿದ್ರು. ಮಾರ್ಕೆಟ್ನಲ್ಲಿ ಹೇಳೂರಿಲ್ಲ ಕೇಳೂರಿಲ್ಲ ಎಂಬಂತೆ ಜನರು ವರ್ತಿಸಿದ್ರು. ಸರ್ಕಾರದ ಟಫ್ ರೂಲ್ಸ್ಗೆ ಪಾಲಿಕೆ ಸಿಬ್ಬಂದಿ ಕೇರ್ಲೆಸ್ ಮಾಡಿದ್ರು. ರಾಜ್ಯಾದ್ಯಂತ ಕೊರೋನಾ ಕಟ್ಟಿಹಾಕೋಕೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ವೀಕೆಂಡ್ ಕರ್ಫ್ಯೂ ಎಂಟ್ರಿ ಕೊಟ್ಟಿದ್ದು ಬಸ್ ಸಂಚಾರ ವಿರಳವಾಗಿತ್ತು. ಉಡುಪಿಯಲ್ಲಿ ಖಾಸಗಿ ಬಸ್ ಚಾಲಕರು ಹಾಗೂ ಸಿಬ್ಬಂದಿ ಕ್ರಿಕೆಟ್ ಹಾಗೂ ಕಬಡ್ಡಿ. ಉಡುಪಿಯ ಸಿಟಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಚಾಲಕರು, ನಿರ್ವಾಹಕರು ಆಟೋ ಆಡೋ ಮೂಲಕ ಟೈಂ ಪಾಸ್ ಮಾಡಿದ್ರು. ಬಹುತೇಕ ಖಾಸಗಿ ಬಸ್ನಲ್ಲಿ ಪ್ರಯಾಣಿಕರೇ ಇರಲಿಲ್ಲ. ಹೀಗಾಗಿ ಬಸ್ ನಿಲ್ದಾಣದಲ್ಲೇ ಆಟವಾಡುವ ಮೂಲಕ ಸಮಯ ಕಳೆದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಪಾದಯಾತ್ರೆ ಫೈಟ್ ತಾರಕಕ್ಕೇರಿದ್ದೇಗೆ? ಕೇಸರಿ ವಿರುದ್ಧ ಬಂಡೆ ಡಿಕೆಶಿ ಗುಡುಗಿದ್ದು ಹೇಗಿತ್ತು? ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದೇಗೆ? ಇದೆಲ್ಲವನ್ನ ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಸರ್ಕಾರ ಕಾಂಗ್ರೆಸ್ ನಡುವೆ ಮೇಕೆದಾಟು ಪಾದಯಾತ್ರೆ ಜಟಾಪಟಿ ತಾರಕಕ್ಕೇರಿದೆ. ವೀಕೆಂಡ್ ರೂಲ್ಸ್ಗೂ ಸೆಡ್ಡು ಹೊಡೆದು ಪಾದಯಾತ್ರೆಗೆ ಕಾಂಗ್ರೆಸ್ ಕಲಿಗಳು ಸಜ್ಜಾಗಿದ್ದಾರೆ. ಮೇಕೆದಾಟು ಪಾದಯಾತ್ರೆಗೆ ಕೈ ನಾಯಕರು ಶಪಥ ಮಾಡಿದ್ದಾರೆ. ನೀರಿಗಾಗಿ ನಡಿಗೆಗೆ ಕಾಂಗ್ರೆಸ್ ತುದಿಗಾಲಲ್ಲಿ ನಿಂತಿದೆ. ವೀಕೆಂಡ್ ರೂಲ್ಸ್ಗೆ ಕನಕಪುರ ಬಂಡೆ ಕೆಂಡಾಮಂಡಲ ಆಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಕೂಡ ಗುಡುಗಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಪಡೆ ಕೂಡ ಕಿಡಿಕಾರಿದೆ.
ಪಾದಯಾತ್ರೆ ತಡೆಯಲು ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡಿದೆ. ಏನೇ ಆದರೂ ಪಾದಯಾತ್ರೆ ಮಾಡ್ತೀವಿ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ನಾನು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ದೇನೆ. ರಾಮನಗರದಲ್ಲಿ ಯಾರೋ ಐಸಿಯುನಲ್ಲಿದ್ದಾರೆ ತೋರಿಸಲಿ. ಬದುಕಿರುವ ಬಡವರನ್ನ ಇವರು ಸಾಯಿಸ್ತಿದ್ದಾರೆ. ನಾನು ಹಾಗೂ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡ್ತೇವೆ. ನಮ್ಮ ಹಿಂದೆ ಕೆಲ ಶಾಸಕರು ಸಹ ಬಂದೇ ಬರ್ತಾರೆ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ನಾವು ಪಾದಯಾತ್ರೆ ಮಾಡಲು ಮೊದಲೇ ನಿರ್ಧರಿಸಿದ್ದೆವು. ನಾವು ನಿರ್ಧಾರ ಮಾಡಿದ ಬಳಿಕ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ನಾಳೆ ಪಾದಯಾತ್ರೆ ಮಾಡ್ತೀವಿ, ಅರೆಸ್ಟ್ ಮಾಡಿದ್ರೆ ಮಾಡಲಿ. ರಾಮನಗರ ಜಿಲ್ಲೆಗೆ ಮಾತ್ರ ಏಕೆ ಹಲವು ನಿಯಮವನ್ನ ಜಾರಿ ಮಾಡಿದ್ದಾರೆ. ರಾಜ್ಯದಾದ್ಯಂತ ಇಲ್ಲದ ನಿಯಮ ರಾಮನಗರ ಜಿಲ್ಲೆಗೆ ಏಕೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ರಾಮನಗರ ಜಿಲ್ಲೆಗೆ ಯಾಕೆ ಹಾಕಿದ್ದಾರೆ? ಸವಾಲ್ ಹಾಕೋದನ್ನ ಜನರು ನೋಡ್ತಿದ್ದಾರೆ. ಬೀದಿಯಲ್ಲಿ ಹೋಗಿ ಕುಸ್ತಿ ಮಾಡಲಾಗಲ್ಲ ಅಂತ ಬೆಂಗಳೂರಲ್ಲಿ ಟಿವಿ9ಗೆ ಆರಾಗ ಜ್ಞಾನೇಂದ್ರ ಹೇಳಿದ್ರು. ಡಿಕೆಶಿ ನನಗಿಂತ ವಯಸ್ಸಿನಲ್ಲಿ ಕಿರಿಯರು, ಅವರಿಂದ ಅಂತಹ ಮಾತುಗಳು ನಿರೀಕ್ಷಿಸಿರಲಿಲ್ಲ. ಡಿಕೆಶಿ ಬಹಳ ಲಘುವಾಗಿ ಮಾತನಾಡ್ತಾರೆ. ಕಾಂಗ್ರೆಸ್ ಬೇಜವಾಬ್ದಾರಿ ತೋರಿಸಬಾರದು. ಕಾಯ್ದೆ ಎಲ್ರಿಗೂ ಒಂದೇ, ಬಿಜೆಪಿಗೆ ಬೇರೆ ಅಲ್ಲ ಅಂತ ಕಾಂಗ್ರೆಸ್ ಹಾಗೂ ಡಿಕೆಶಿ ವಿರುದ್ಧ ಗೃಹ ಸಚಿವ ಆರಾಗ ಜ್ಞಾನೇಂದ್ರ ಗುಡುಗಿದ್ರು. ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಕೇಸರಿ ಕಲಿಗಳು ರೋಷಾಗ್ನಿ ಹೊರಹಾಕ್ತಿದ್ದಾರೆ. ಕೋವಿಡ್ ರೂಲ್ಸ್ ನಡುವೆ ಕೈ ಪಾದಯಾತ್ರೆಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನವರು ರಾಜ್ಯ ಸರ್ಕಾರದ ನಿಯಮವನ್ನ ಪಾಲಿಸ್ತಾ ಇಲ್ಲ. ಕಾಂಗ್ರೆಸ್ನವರು ಕುದುರೆ ರೇಸ್ ಆದ್ರೂ ಮಾಡ್ಲಿ, ಮ್ಯಾರಥಾನ್ ಆದ್ರೂ ಮಾಡ್ಲಿ, ರೈಲಲ್ಲಾದ್ರೂ ಹೋಗ್ಲಿ, ಬಸ್ನಲ್ಲಾದ್ರೂ ಹೋಗ್ಲಿ, ಈಗಾಗಲೇ ಎತ್ತಿನ ಗಾಡಿ ಸೈಕಲ್ನಲ್ಲೂ ಹೋಗಿದ್ದಾರೆ. ಇಲ್ಲ ಟ್ರೆಕ್ಕಿಂಗ್ ಬೇಕಾದ್ರೂ ಹೋಗ್ಲಿ ಅಂತ ವ್ಯಂಗ್ಯವಾಡಿದ್ರು. ಇದೆಲ್ಲ ಕಾಂಗ್ರೆಸ್ನವರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆಕ್ರೋಶ ಹೊರಹಾಕಿದ್ರು. ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಪಾದಯಾತ್ರೆ ಟಾಪ್ ಫೈಟ್ ಜೋರಾಗಿದೆ. ಸಚಿವ ಸುಧಾಕರ್ ವಿರುದ್ಧ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ರು. ಸಚಿವ ಸುಧಾಕರ್ ಸ್ವಿಮ್ಮಿಂಗ್ ಮಾಡೋದನ್ನ ಕಲಿಯಲಿ. ಸ್ವಿಮ್ಮಿಂಗ್ ಎಲ್ಲಿ ಮಾಡಿದ್ರು ಒಂದೇ, ನನ್ನ ಮನೆಯಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದೇನೆ ಅಂದ್ರೆ ಅಪಾರ್ಟ್ಮೆಂಟ್ನ ಜನ ಸ್ವಿಮ್ ಮಾಡಬಹುದಾ ಅಂತ ಸುಧಾಕರ್ ಮಾತಿಗೆ ಡಿಕೆಶಿ ಫುಲ್ ಗರಂ ಆಗಿ ಉತ್ತರಿಸಿದ್ರು. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆ ರಾಜಕೀಯದಲ್ಲಿ ಟಾಪ್ ಫೈಟ್ಗೆ ಕಾರಣವಾಗಿದೆ. ಸಾಯಬೇಡ ಅಂದ್ರೆ ಜಂಟಿಯಾಗಿ ಸಾಯ್ತೇವೆ ಎಂದು ಹಠ ಮಾಡಿದ್ರೆ ನಾವು ಏನ್ ಮಾಡೋದು ಅಂತ ಶಿವಮೊಗ್ಗ ನಗರದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಕುಡುಗಿದ್ರು. ನೀವು ಒಬ್ಬರೇ ಹೋಗ್ತೀರಿ ಅಂದ್ರೆ ಕಾರ್ಯಕರ್ತರು ಬಿಡಲ್ಲ. ಚುನಾವಣೆ ಇರೋದ್ರಿಂದ ಶೋ ಮಾಡಲು ಹಲವರು ಬರ್ತಾರೆ. ಸುಮ್ಮನೆ ನೀವ್ಯಾಕೆ ಸಾಯ್ತೀರಿ, ಅವರನ್ನೇಕೆ ಸಾಯಿಸ್ತೀರಿ? ನೀವು ನಾವು ಒಟ್ಟಿಗೆ ಸಂತೋಷದಿಂದ ಜೀವನ ಮಾಡೋಣ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ರು. ಒಟ್ಟಿಗೆ ಸಂತೋಷವಾಗಿ ಜೀವನ ಮಾಡೋಣ. ರಾಮನಗರ ಪಾದಯಾತ್ರೆಗೆ ಖಾಕಿ ವಾರ್ನಿಂಗ್ ನೀಡಿದೆ. ರೂಲ್ಸ್ ಪ್ರಕಾರ ಪಾದಯಾತ್ರೆ ಮಾಡುವಂತಿಲ್ಲ ಅಂತ ರಾಮನಗರ ಎಸ್ಪಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಪಾದಯಾತ್ರೆ ಮಾಡಬಾರದು ಅಂತ ತಿಳಿಸಲಾಗಿದೆ. ನಿಯಮಗಳನ್ನು ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಟಿವಿ9ಗೆ ರಾಮನಗರ ಎಸ್ಪಿ ಗಿರೀಶ್ ಹೇಳಿದ್ರು. ಕ್ರಮಗಳನ್ನು ತಗೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಗೆ ಯಾವುದೇ ಬಂದೋಬಸ್ತ್ ಇಲ್ಲ, ಸೆಕ್ಯೂರಿಟಿ ನೀಡಲ್ಲ ಅಂತ ರಾಮನಗರ ಎಸ್ಪಿ ಗಿರೀಶ್ ಹೇಳಿದ್ರು. ಆದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಅಲರ್ಟ್ ಆಗಿರಲಿದ್ದೇವೆ. ಭದ್ರತೆಗಾಗಿ 1200 ಪೊಲೀಸರನ್ನ ನಿಯೋಜಿಸುತ್ತೇವೆ ಅಂತ ಟಿವಿ9ಗೆ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಗಿರೀಶ್ ಮಾಹಿತಿ ನೀಡಿದ್ರು. ಕೋವಿಡ್ ನಿಯಮ ಮೀರಿ ಪಾದಯಾತ್ರೆ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ನಡಿಬಾರ್ದು ಅನ್ನೋದಕ್ಕೆ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತ ಕಟ್ಟಡ ಧಗಧಗಿಸಿದ್ದೇಗೆ? ಪಂಚರಾಜ್ಯ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ಯಾವಾಗ? ಯುಪಿಯಲ್ಲಿ ಎಷ್ಟು ಹಂತದಲ್ಲಿ ನಡೆಯಲಿದೆ ಎಲೆಕ್ಷನ್? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೇಕೆದಾಟು ಪಾದಯಾತ್ರೆ ರಾಜಕಾರಣ ದೃಷ್ಟಿಯಲ್ಲಿಟ್ಟುಕೊಂಡು ನಡೆಯುತ್ತಿರುವ ಯಾತ್ರೆಗಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹರಿಹಾಯ್ದಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇವರು ಏನ್ ಮಾಡಿದ್ದಾರೆ? ಮೇಕೆದಾಟು ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ. ಇದೆಲ್ಲ ಜನತೆಗೆ ಗೊತ್ತಿದೆ. ಮೇಕೆದಾಟು ಯೋಜನೆಗೆ ಸರ್ಕಾರ ಪ್ರಾಧಾನ್ಯತೆ ಕೊಟ್ಟಿರುವುದಾಗಿ ಸಿಎಂ ಹೇಳಿದ್ದಾರೆ. ಕೋರ್ಟ್ನಲ್ಲಿರುವ ದಾವೆ ಬಗೆಹರಿಸಿ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡ್ತೇವೆ ಅಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ರು. ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ ಬಳಿಗಿರೋ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಅಗ್ನಿ ಕೆನ್ನಾಲಿಗೆಗೆ ದಟ್ಟ ಹೊಗೆ ಆವರಿಸಿತ್ತು. ಭಾರಿ ಪ್ರಮಾಣದಲ್ಲಿ ಹೊಗೆ ಆವರಿಸಿದ್ದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ರು. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ದೌಡಾಯಿಸಿ ಬೆಂಕಿ ನಂದಿಸಲು ಮುಂದಾಗಿದ್ರು.
ಕುಂಟೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ದಟ್ಟ ಹೊಗೆ ಆವರಿಸುತ್ತಿದ್ದಂತೆ ಬಿಲ್ಡಿಂಗ್ ಸಮೀಪ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಹೊರಗೆ ಬಂದಿದ್ರು. ಮಧ್ಯಾಹ್ನ 1 ಗಂಟೆ ಸುಮಾರಿನಲ್ಲಿ ಹೊಗೆ ಆವರಿಸಿದ್ದು ಥಿಯೇಟರ್ ನಿರ್ಮಾಣಕ್ಕೆ ಇಟ್ಟಿದ್ದ ಥರ್ಮಕೋಲ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯ ತಪ್ಪಿಸಿದ್ದಾರೆ. ಸ್ಥಳಕ್ಕೆ ದಕ್ಷಿಣ ಡಿಸಿಪಿ ಹರೀಶ್ ಪಾಂಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರೆಸ್ಟೀಜ್ ಗ್ರೂಪ್ ಒಡೆತನದಲ್ಲಿ ಫಾಲ್ಕಾನ್ ಸಿಟಿ ಹೆಸರಲ್ಲಿ ಮಾಲ್ ನಿರ್ಮಿಸಲಾಗ್ತಿದೆ. 12 ಅಂತಸ್ತಿನ ಕಟ್ಟಡದಲ್ಲಿ ಮಾಲ್ ನಿರ್ಮಾಣ ಮಾಡಲಾಗ್ತಿದ್ದು ಮಾರ್ಚ್ನಲ್ಲಿ ಮಾಲ್ ತೆರೆಯಲು ಸಿದ್ಧತೆ ನಡೆಸಲಾಗಿತ್ತು. ನೂತನ ಕಟ್ಟಡದ ಮಾಲನ್ನ ಅದಕ್ಕಾಗಿ ಸಜ್ಜುಗೊಳಿಸಲಾಗ್ತಿತ್ತು. ಅಲ್ಲದೆ ಕಟ್ಟಡಕ್ಕೆ ಸಂಬಂಧಿಸಿದ ಬಹುತೇಕ ಕೆಲಸಗಳನ್ನ ತೀವ್ರಗತಿಯಲ್ಲಿ ಮಾಡಲಾಗ್ತಿತ್ತು.